ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶಿವಾದಿ ಲಾಗ್ಸ್ ಚಾನಲ್. ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಫ್ರೆಂಡ್ಸ್, ನಾವು ಅಂದರೆ ಈಗ ದಸರಾ ಹಾಲಿಡೇಸ್ ಇತ್ತಲ್ಲ, ಆವಾಗ ನಾವು ನನ್ನ ತಂಗಿ ಮನೆಗೆ ಎಲ್ಲ ಹೋಗಿದ್ವಿ. ಸೊ ಇಷ್ಟು ದಿನ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಎಲ್ಲ ಹಬ್ಬದ್ದು ಸೀಸನ್ ಅಲ್ವಾ. ದಸರಾ ಹಬ್ಬ ಮೈಸೂರು ಫುಲ್ ಜೋರಿರುತ್ತೆ, ಮತ್ತು ನಮ್ಮ ನೆಂಟರಿಸ್ಟ್ರು ಎಲ್ಲ ಬಂದು ಎಲ್ಲ ಇದು ಮಾಡೋದಕ್ಕೋಸ್ಕರ ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಸಾರಿ. ನೋಡಿ, ಇದು ನಾವು ಅಲ್ಲಿ ನೀರು ಬರ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ರೋಡಲ್ಲೇ ಹರ್ಕೊಂಡು ಹೋಗ್ತಿತ್ತು ನೀರಲ್ಲೆಲ್ಲ. ಹೋಗಿ ನನ್ನ ತಂಗಿ ಮತ್ತು ಅವ್ರ ಕೋಸಿಸ್ಟ್ರು ಎಲ್ಲ ಹೋಗಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಮತ್ತು ಬರಬೇಕಾದ್ರೆ ರೋಡಲ್ಲಿ 2 ನವಿಲು ಕಾಣ್ತಾ ಇತ್ತು ಅಂತಂದ್ಬಿಟ್ಟು ನೋಡ್ತಾ ಇದ್ದಾರೆ ನೋಡಿ ಇಲ್ಲಿ. ಅಂದರೆ ಅದು ಹೊರಟೋಯ್ತು, ಗದ್ದೆಲೆಲ್ಲ ಇರುತ್ತೆ ತುಂಬ, ಅಂದರೆ ಆ ಕಡೆ ಎಲ್ಲ ತುಂಬ ನವಿಲುಗಳು ಎಲ್ಲ ಇರುತ್ತೆ. ಅಲ್ಲಿಂದ ಮನೆಗೆ ಹೋಗ್ಬೇಕಾದ್ರೇ ಇದು ತೋಟ ಎಲ್ಲ ಇತ್ತು. ಸೊ ಹಾಗಾಗಿ ನವಿಲೆಲ್ಲ ಇದೆಯಲ್ಲ ಅಂದ್ಬಿಟ್ಟು ನೋಡಿಕೊಂಡು ಹೋಗ್ತಾ ಇದ್ವಿ. ಹಾಗೆ ಬರಬೇಕಾದ್ರೆ ನನ್ನ ಫ್ರೆಂಡನ್ನ ಅಲ್ಲೇ ಕುಣಗ್ಲಿಗೆ ಕೊಟ್ಟಿರೋದು. ಸೊ ಅಲ್ಲಿ ಅವ್ರದ್ದು ರಾಗಿದ್ದು ದೊಡ್ಡದು ಮಿಲ್ಲು ಅಥವಾ ಫ್ಯಾಕ್ಟ್ರಿ ಅಂತಲೇ ಹೇಳ್ಬೋದು. ನಾವೆಲ್ಲ ಜೊತೆಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೇ ನೋಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಹೋಗಿದ್ವಿ. ಸೊ ಇವರು ಇಲ್ಲಿ ರಾಗಿನ, ಅಂದರೆ ಈ ಗಲೀಜಾಗಿರುತ್ತಲ್ಲ ರಾಗಿ, ಅದನ್ನು ಕೂಡ ಅಷ್ಟೇ ಎಷ್ಟು ನೀಟಾಗಿ ಅದು ಪಾಲಿಶ್ ಎಲ್ಲ ಮಾಡಿ, ಒಂದು ಕಲ್ಲು ಮಣ್ಣು ಏನು ಇರಬಾರ್ದು ಆ ಥರ ಕ್ಲೀನಿಂಗ್ ಮಾಡಿ, ಯಾವ ಥರ ಮಿಷನ್ ಮಾಡಿ ಎಲ್ಲ ತೆಗೆದು ಅದನ್ನ ಹಿಟ್ಟು ಮಾಡುತ್ತೆ ಅಂತಂದ್ಬಿಟ್ಟು ನಾವು ಎಲ್ಲೂ ನೋಡಿಲ್ಲ. ಅಂದರೆ ಇಷ್ಟು ದೊಡ್ಡದಾಗಿ ರಾಗಿನ ಬೀಸುವಂಥದ್ದು ಎಲ್ಲೂ ನೋಡಿರಲಿಲ್ಲ. ಸೊ ನೋಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಇಲ್ಲಿಗೆ ಬಂದು ನೋಡ್ಕೊಂಡು, ರಾಗಿನ ಹಸಿಟ್ಟು ಏನಾದರೂ ಬೇಕು ಅಂದರೆ ನನಗೇನಾದರೂ ಕಮೆಂಟ್ ಹಾಕಿ, ನಾನು ಅಡ್ರೆಸ್ ಕೊಡ್ತೀನಿ, ಬೇಕಾದ್ರೆ ನೀವು ಅಲ್ಲಿ ತೊಗೋಬೋದು ಹೋಗಿ. ಇಲ್ಲಿ ರಾಗಿನೂ ಅಷ್ಟೇ ಹಸಿಟ್ಟು, ಅಂದರೆ ನಾವು ಅದಕ್ಕೇನು ಕೆಮಿಕಲ್ಸ್ ಅಂದರೆ ಏನೂ ಹಾಕಿರಲ್ಲ ನೋಡಿ. ಈ ಥರ ರಾಗಿನ ಯಾವ ಥರ ಅಂದರೆ ತೊಳೆದು ಅದೇನೇ ಒಣಗಿಸಿ ಕ್ಲೀನ್ ಮಾಡಿ, ಒಂದು ಸ್ವಲ್ಪನೂ ಗಲೀಜಿರಬಾರ್ದು, ಈ ಥರ ಇರೋ ರಾಗಿನ ಯಾವ ಥರ ಮಾಡ್ತಾರೆ ಅಂದರೆ ಹಂಗೆ ಕಲ್ಲರು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಮಗೂ ನೋಡಿಬಿಟ್ಟು ಆ ರಾಗಿನ ಎಲ್ಲ ನೋಡಿ ಎಷ್ಟು ಧೂಳಿದೆ ಈ ರಾಗಿನ. ನಾವು ಈ ರಾಗಿನ ಹಾಗೆ ತೊಳಿದೇನೆ ತಗೊಂಡ್ರಂತೂ ಈಗಿನ ಆರೋಗ್ಯಕ್ಕೂ ಅದಕ್ಕೂ ನಮ್ಮ ದೇಹದಲ್ಲಿ ಕಿಡ್ನಿ ಸ್ಟೋನು ಅಂತೆಲ್ಲ ಆ ಥರ ಆಗಿಬಿಡುತ್ತೆ. ಅದು ನೋಡ್ಕೊಂಡು ವಿದ್ಯಾ ಚೌಡೇಶ್ವರಿ ಅಂತ ಅನ್ನೋ ದೇವಸ್ಥಾನಕ್ಕೆ ಹೋಗಿದ್ವಿ. ಅಂದರೆ ಅಂಗ್ರಳ್ಳಿ ಅಂತ ಅದು. ಇದು ತುಮಕೂರಿಂದ ಹೋಗ್ಬೇಕಾದ್ರೆ ಬೆಂಗಳೂರು ರೋಡಲ್ಲಿ, ಬೆಂಗಳೂರಿಗೆ ಹೋಗಬೇಕಾಗುತ್ತೆ, ಮಾಗಡಿ ರೋಡು ಅಂತ, ಅಲ್ಲಿ ಬರುತ್ತೆ ಇದು ಅಂಗ್ರಳ್ಳಿ ಅಂತಂದ್ಬಿಟ್ಟು. ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ವಿದ್ಯಾ ಚೌಡೇಶ್ವರಿ ಅಂತಲೇ ಹೆಸರು. ಇಲ್ಲಿ ಯಾರ್ಯಾರನ್ನ ವಿದ್ಯೆ ಚೆನ್ನಾಗಿ ಹತ್ಬೇಕು, ನನ್ನ ಮಕ್ಕಳು ಮುಂದೆ ಓದಿ ಚೆನ್ನಾಗಿ ಒಳ್ಳೊಳ್ಳೆ ಕೆಲಸದಲ್ಲಿ ಇರಬೇಕು ಅಂತಂದರೆ ಈ ದೇವಸ್ಥಾನಕ್ಕೆ ಒಂದು ಸಲ ಹೋಗಿ ನೋಡಿ ಫ್ರೆಂಡ್ಸ್. ದೇವರು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾವು ಹೋಗಿದ್ದು ನವರಾತ್ರಿ ಸೀಸನ್ ಹಾಗಾಗಿ ಅಲಂಕಾರನೇ ಆಗಲಿ, ಒಂದು ದೇವಸ್ಥಾನ ಎಲ್ಲ ನೀಟಾಗಿ ತುಂಬ ಚೆನ್ನಾಗಿದೆ, ಎಲ್ಲ ಬೆಳ್ಳಿದೆ ನೋಡಿ ದೇವರು. ಇದೆಲ್ಲ ಆಭರಣ ಎಲ್ಲ ಇಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಮಗಂತೂ ತುಂಬಾ ಖುಷಿಯಾಯಿತು ನೋಡಿಬಿಟ್ಟು. ನೀವು ಏನಾದ್ರೂ ಅಲ್ಲೇ ಹತ್ರದಲ್ಲಿದ್ದರೆ ಒಂದು ಸಲ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಮೇಯ್ನ್ ಪಾಯಿಂಟ್ ಏನಪ್ಪ ಅಂದರೆ, ಈ ದೇವಸ್ಥಾನಕ್ಕೆ ನೀವು ಸಾಂಪ್ರದಾಯಿಕವಾಗಿ, ಮತ್ತು ಹೆಣ್ಮಕ್ಳು ಚೂಡಿದಾರ್ ಹಾಕೊಂಡ್ರೆ ವೇಲ್ನೂ ಹಾಕೊಂಡು ಹೋಗಲೇಬೇಕು. ಗಂಡು ಮಕ್ಕಳು ಚಿಕ್ಕದು 3 ವರ್ಷದಿಂದ ಮೇಲ್ಪಟ್ಟಿರೋರು ಸುದ್ದ ಪಂಚೆ ಶಲ್ಯ ಹಾಕ್ಕೊಂಡು ಹೋಗಲೇಬೇಕು, ಇಲ್ಲಾಂದರೆ ಒಳಗಡೆ ಬಿಡಲ್ಲ. ನನ್ನ ಮಗಳು ವೇಲ ಹಾಕ್ಕೊಂಡು ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ನಿಲ್ಲಿಸ್ಬಿಟ್ಟಿದ್ರು. ಆಮೇಲೆ ಬಂದು ನಾವು ಬೇರೆ ವೇಲಿತ್ತು ಒಂದು, ಅದನ್ನು ಕೊಟ್ಬಿಟ್ಟು ಪುನಃ ಒಳಗಡೆ ಕರ್ಕೊಂಡೋದ್ರಿ. ಇದನ್ನು ಯಾರಾದರೂ ದಯವಿಟ್ಟು ಮೇಯ್ನು ಪಾಯಿಂಟು ಅಂತಂದರೆ, ಈ ದೇವಸ್ಥಾನಕ್ಕೆ ಹೋಗೋರು ಚೂಡಿದಾರ ಹಾಕ್ಕೊಂಡು, ಈಗ ಚೂಡಿದಾರ ಇದ್ರೂ ವೇಲ್ ಹಾಕ್ಕೊಂಡು ಹೋಗಲ್ಲ, ದುಪ್ಪಟ್ಟ ಅಂದರೆ ವೇಲ್ ಅಂದರೆ ದುಪ್ಪಟ್ಟ ಹಾಕ್ಕೊಂಡು ಹೋಗಬೇಕು. ಮತ್ತು ಇದೇನಪ್ಪ ಅಂದರೆ, ನೆಕ್ಸ್ಟು ಅಲ್ಲಿಂದ ಬಂದ್ವಿ. ಸಾಯಂಕಾಲ ಗಣಪತಿನ ಇವಾಗ ಬಿಡ್ತಿದ್ರು, ಅವರು ಇಷ್ಟು ದಿನದವರೆಗೂ ಕೂರಿಸಿರ್ತಾರೆ. ಸೊ ಗಣಪತಿ ಬಿಡಬೇಕಾದ್ರೆ ನೋಡಿ, ನಮ್ಮ ಸಾಂಪ್ರದಾಯಿಕವಾಗಿ ಈಗೇನೆಂದರೆ ಎಲ್ಲ ಪಾಲಕ ಡ್ಯಾನ್ಸು ಅದು ಇದು ಅಂತಂದ್ಕೊಂಡು ಯಾವ ಥರ ಗಣಪತಿ ಮುಂದೆ ಆ ಥರ ಎಲ್ಲ ಡ್ಯಾನ್ಸ್ ಮಾಡೋದನ್ನು ನೋಡಿದ್ದೀರ. ಬಟ್ ಇದು ನೋಡಿ ಎಲ್ಲ ಒಂದು ಕಾಶಿ ಕುಂಟ ಅಂತ ಅಂದ್ಬಿಟ್ಟು ನಮ್ಮ ಕಡೆ ಹೇಳ್ತಾರೆ, ಅದ್ರದ್ದು ಇದು ಕುಂಟ. ಈ ಕುಂಟ ನೋಡೋದಂತೂ ಒಂಥರ ನೀವೆಲ್ಲ ರೋಮಾಂಚನ ಆಗಬೇಕು ಆ ಥರ ಇತ್ತು. ತುಂಬಾ ಚೆನ್ನಾಗೋಯಿತು ನೋಡಿ. ಏನೇ ಆದ್ರೂ ಇದು ಈ ಥರ ನೋಡೋದಕ್ಕೆ ಯಾರು ಜನಗಳು ಅಷ್ಟೇ ಯಾರೆಲ್ಲ ಅಷ್ಟೊಂದು ಇಷ್ಟಪಡಲ್ಲ. ಬಟ್ ಅದೇ ನೀವು ಏನಾದರೂ ಇದು ಮಾಡಿಕೊಂಡು ಗಣಪತಿ ಮುಂದೆ ಡ್ಯಾನ್ಸು ಅಥವಾ ಬೇರೆ ಥರ ಏನಾದ್ರು ಇದು ಮಾಡಿದ್ರೆ ನೋಡಿ ಎಷ್ಟು ಜನ ಸೇರ್ತಾರೆ. ಈ ಥರ ಏನಪ್ಪ ಅಂದರೆ ಈ ಥರ ನೃತ್ಯಕ್ಕೆಲ್ಲ ನಾವು ಎನ್ಕರೇಜ್ ಮಾಡ್ತಾ ಇದ್ದರೆ ಅವ್ರಿಗೊಂದು ಹುಮ್ಮಸ್ ಇರಲ್ಲ. ಸೊ ನಾವು ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಲೇಬೇಕು. ಹಾಗಾಗಿ ಯಾರ್ಯಾರು ಈ ಥರ ಕುಂಟ ಇಷ್ಟ, ಮತ್ತು ಇದನ್ನೆಲ್ಲ ಯಾರ್ಯಾರು ನೀವು ನೋಡಿದ್ದೀರಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿದ್ದೆಲ್ಲ ಮಾಡಬೇಡಿ.
ಸರಿ ಅಂದ್ಬಿಟ್ಟು ಏನಪ್ಪ ಅಂದರೆ ನಾವು ಈಗ ಕಲ್ಪನಾ ಟೂವಿನ ಫಿಲಮ್ ನೋಡಿದ್ರಲ್ವ, ಸೇಮ್ ಅದೇ ಥರನೇ ಡ್ಯಾನ್ಸು ಮಾಡ್ತಾಯಿದ್ದು. ಅದು ತುಂಬಾ ಚೆನ್ನಾಗಿತ್ತು. ಹಾಗೆ ನೋಡಿ ಯಾರ್ಯಾರಿಗೆ ಇಷ್ಟ ಅಂದ್ಬಿಟ್ಟು ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ. ಇದು ವೀರಭದ್ರ ಕುಣಿತ ಅಂತಲೂ ಹೇಳ್ತಾರೆ, ಇದಕ್ಕೆ ಕಾಶಿ ಕಟ್ಟೋದು ಅಂತ ಕೂಡ ಹೇಳ್ತಾರೆ. ನಮಗಂತೂ ಈ ಥರದ ಕುಣಿತಗಳು ಎಲ್ಲ ಅಂತಂದರೆ ತುಂಬ ಇಷ್ಟ. ಇನ್ನೊಂದು ಕಡೆ ಗಣಪತಿ ಕೂರಿಸಿರೋ ನೈಟು ಅಲ್ಲಿ ಈ ಥರ ಆದರೆ ತುಂಬ ಚೆನ್ನಾಗಿರುತ್ತೆ, ನೋಡೋದಷ್ಟು ಮಜಾ. ಸೊ ಪ್ಲೀಸ್ ಫ್ರೆಂಡ್ಸ್, ಯಾರ್ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಪ್ಲೀಸ್ ಯಾರ್ಯಾರಿಗೆ ಇಷ್ಟ ಆಗಿದ್ದೀರಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.